ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಒಂದು ಕನ್ನಡ ಮಾತು: ವಿಜ್ಞಾನಕ್ಕಿರುವುದು ಅದ್ಭುತ ಶಕ್ತಿ, ಅದರಿಂದಾಗಿ ನಾವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹಾರುತ್ತಿದ್ದೇವೆ ಅಲ್ಲವೇ? ಸೊ ಇದೊಂದು ಸಣ್ಣ ಮಾತನ್ನು ಹೇಳ್ತಾ ಶುರು ಮಾಡ್ತಾ ಹೋಗೋಣ. ಇನ್ನೊಂದು ಲೈಟ್ ಚಾಪ್ಟರ್ನಲ್ಲೇ ಒಂದು ಶಾರ್ಟ್ ವಿಡಿಯೋ, ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಿಸಿಕ್ಸ್, ಭೌತ ವಿಜ್ಞಾನ. ಸೊ ಲೋಕೇಶಿ, ಈ ವಿಡಿಯೋದಲ್ಲಿ ನಾನು ಫೋಕಸ್ ಮಾಡ್ತಿರೋದು ಪ್ರಾಬ್ಲಮ್ ಕಡೆ. ಒಂದೆರಡು ಕ್ವಶನ್ ನೋಡ್ತಾ ಹೋಗೋಣ. ಸೊ ಲೈಟ್, ಬೆಳಕು, ಈ ಚಾಪ್ಟರ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಸ್ಕೂಲಲ್ಲಿ ಕೇಳಿರ್ತೀರಾ. ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋ ನಮ್ಮದು ಕೂಡ ನಮ್ಮ ಕಡೆಯಿಂದನೂ ಇದೆ. ಸೊ ಎಲ್ಲೇ ಡೌಟ್ ಬಂದರೂ ಅದನ್ನು ಫಾಲೋ ಆಗ್ತೀರಿ. ಸೊ ಆ್ಯಪ್ನಲ್ಲಿ ಲೈವ್ಸ್ ಬರ್ತಿದ್ದೀವಿ, ಸೊ ಆಗ್ತಿರುತ್ತೆ. ಅದನ್ನು ನೀವು ಕಲಿಯೋದು ಇಂಪಾರ್ಟೆಂಟು, ನೀವು ಎಕ್ಸಾಮ್ ಮಾಡೋದು ನಮ್ಗೆ ಇಂಪಾರ್ಟೆಂಟು. ಇದರಲ್ಲಿ ಇವತ್ತು ಫೋಕಸ್ ಮಾಡ್ತಿರೋದು ಮಾರ್ಕ್ಸ್ ಎಲ್ಲ ಗೊತ್ತಿದೆ. ನ್ಯೂಮರಿಕಲ್ಸ್ ಕಡೆ ಯಾವ ರೀತಿ ಅನಲೈಸ್ ಮಾಡಬೇಕು ಅಂತ ಒಂದು ನ್ಯೂಮರಿಕಲ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನ್ಯೂಮರಿಕಲ್ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸಜೆಷನ್, ಸ್ಮಾಲ್ ಸಜೆಷನು. ಯಾವಾಗಲೇ ಆಗಲಿ ಸಮಸ್ಯೆನ, ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಕ್ವಶನ್ನ ಕರೆಕ್ಟಾಗಿ ಓದಿ, ಕ್ವಶನ್ ಕರೆಕ್ಟಾಗಿ ಅನಲೈಸ್ ಮಾಡಿ. ನೆಕ್ಸ್ಟ್ ಗಿವನ್ ಏನಿರುತ್ತೋ ಅದನ್ನು ಬರ್ಕೊಬೇಕು, ಏನೇನು ಕೊಟ್ಟಿದ್ದಾರೆ ಅಂತ. ನೆಕ್ಸ್ಟ್ ಸೂಕ್ತವಾದ ಫಾರ್ಮುಲಾ, ಸೂತ್ರವನ್ನು ಅಪ್ಲೈ ಮಾಡಬೇಕು. ಇನ್ನು ಮಿಕ್ಕಿರೋದು ಗೊತ್ತಿರೋದೆ, ಸಾಲ್ವ್ ಮಾಡ್ತಾ ಮ್ಯಾಥಮೆಟಿಕಲ್ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಅದು ನಿಮ್ಮ ಕೈಲಿರುತ್ತೆ ಅಲ್ವೇ? ಒಂದು ಪ್ರಾಬ್ಲಮ್ನ ಹೇಳ್ಕೊಡ್ತೀನಿ, ಆದಷ್ಟು ಮ್ಯಾಕ್ಸಿಮಮ್ ನೀವು ಕನ್ವೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲೇ ಏನೋ ಡೌಟ್ಸ್ ಬಂದ್ರೂ ನೆಕ್ಸ್ಟ್ ಕಮೆಂಟ್ ಬಾಕ್ಸಲ್ಲಿ, ವಿಡಿಯೋ ರಿಲೀಸ್ ಆದಮೇಲೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ರೆ ನಮಗೆ ರೀಚ್ ಆಗುತ್ತೆ, ಇಲ್ಲ ನಮ್ಮ ಟೀಮಿಗೆ ಬೇಕಾದ್ರೂ ಕಳಿಸ್ಬೋದು ನೀವು. ಸೊ ಶುರು ಮಾಡೋಣ. A 2 centimeter tall object is placed perpendicular to the principal axis of a convex lens of focal length 10 centimeter. ಈ ಚಾಪ್ಟರ್ನಲ್ಲಿ ಮತ್ತೆ ನಾನು ಸಜೆಸ್ಟ್ ಮಾಡ್ತಿದ್ದೀನಿ, ಏನೇ ಒಂದು ಕೊಟ್ಟಿದ್ರು ಡಯಾಗ್ರಾಮ್ ಮುಖಾಂತರ ಚಲಿಸಿ, ಡಯಾಗ್ರಾಮ್ ಮುಖಾಂತರ ಪ್ರೊಸೀಡ್ ಆಗಿ, ನಿಮಗೆ ಒಳ್ಳೆಯದು. ಕಾನ್ವೆಕ್ಸ್ ಲೆನ್ಸ್. ಸೊ ಒಂದು 2 ಸೆಂಟಿಮೀಟರ್ ಎತ್ತರವಿರುವ ವಸ್ತುವನ್ನು 10 ಸೆಂಟಿಮೀಟರ್ ಸಂಗಮ ದೂರವಿರುವ ಪೀನ ಮಸೂರದ ಪ್ರಧಾನ ಅಕ್ಷದ ಮೇಲೆ ಲಂಬವಾಗಿ ಇರಿಸಲಾಗಿದೆ. ವಸ್ತುವು ಮಸೂರದಿಂದ 15 ಸೆಂಟಿಮೀಟರ್ ದೂರದಲ್ಲಿದೆ. ಹಾಗಾದರೆ ಪ್ರತಿಬಿಂಬದ ಸ್ವಭಾವ, ಸ್ಥಾನ ಮತ್ತು ಗಾತ್ರವನ್ನು ಕಂಡುಹಿಡಿಯಿರಿ. ಇದರ ವರ್ಧನೆಯನ್ನು ಕಂಡುಹಿಡಿಯಿರಿ. ಸೊ ಲೆನ್ಸ್ ತೊಗೊಂಡಿದ್ದೀವಿ. ಸೊ ಕಾನ್ವೆಕ್ಸ್ ಲೆನ್ಸ್. ಮತ್ತು ದ ಡಿಸ್ಟೆನ್ಸ್ ಆಫ್ ದಿ ಆಬ್ಜೆಕ್ಟ್ ಫ್ರಮ್ ದ ಲೆನ್ಸ್ ಇಸ್, ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ 15 ಸೆಂಟಿಮೀಟರು. ಸೊ ಇಲ್ಲಿ ಪೋಲ್ ಅಂದ್ಕೊಂಡಾಗ ಇಲ್ಲಿಂದ ಇಲ್ಲಿಗೆ ಆಬ್ಜೆಕ್ಟ್ ಪ್ಲೇಸ್ ಮಾಡ್ತಿದ್ರೆ 15 ಸೆಂಟಿಮೀಟರ್ ಅಂತ ತೊಗೊತೀವಿ ಅಲ್ವಾ? ಗಿವನ್ ಮತ್ತೆ ತೋರಿಸ್ತೀನಿ. ಫೈಂಡ್ ದ ನೇಚರ್, ಪೊಸಿಷನ್ ಆ್ಯಂಡ್ ಸೈಜ್ ಆಫ್ ದಿ ಇಮೇಜ್. ಇಮೇಜ್ ಡಿಸ್ಟೆನ್ಸ್ ಕಂಡುಹಿಡಬಹುದು, ಸೈಜ್ ಕಂಡುಹಿಡಬಹುದು. ಇವೆಲ್ಲ ಫಾರ್ಮುಲಾಸ್ ನಮ್ಮ ಹತ್ರ ಆಲ್ರೆಡಿ ಇದೆ. ಹೈಟ್ ಈ ಥರ ಇದು ಪ್ರಿನ್ಸಿಪಲ್ ಆಕ್ಸಿಸ್ ಈ ಥರ ಪರ್ಪೆಂಡಿಕ್ಯುಲರ್ ಇಟ್ಟಿದೆ, ಈ ಥರ ಪರ್ಪೆಂಡಿಕ್ಯುಲರ್ ಇಟ್ಟಿದ್ದಾನೆ ಅಂತ ಹೇಳ್ತಿದ್ದಾರೆ. ಸೊ ಏನೇನು ಬರುತ್ತೆ ಅಂದರೆ ನೋಡ್ತಾ ಹೋಗೋಣ. ಆಬ್ಜೆಕ್ಟ್ ಡಿಸ್ಟೆನ್ಸು, ವಸ್ತು ದೂರ ತೊಗೊಂಡಿದ್ದೀವಿ. ಯು ಮೈನಸ್ ಯಾಕೆ? ಇಲ್ಲಿ ಲೆನ್ಸ್ ಇಲ್ಲಿದ್ರೆ ಎಡಗಡಿಕೆ ನಾವು ಮೆಷರ್ ಮಾಡ್ತಿರೋದು. ಎಡಗಡಿಕೆ ಈ ರೀತಿ ಎಡಗಡಿಗೆ ಮೆಷರ್ ಮಾಡ್ತೀವಿ. ನಾವು ಇಲ್ಲಿದ್ದೀವಿ ಅಂತ ಅನ್ಕೊಬೇಕು. ಇಲ್ಲಿಂದ ಎಡಗಡಿಗೆ ಮೆಷರ್ ಮಾಡ್ತಿರೋದ್ರಿಂದ 15 ಸೆಂಟಿಮೀಟರ್. ಯಾಕೆ ಮೈನಸ್? ಎಡಗಡಿಗೆ ಮೆಷರ್ ಮಾಡ್ತಿರೋದ್ರಿಂದ. ನೆಕ್ಸ್ಟು ಇಮೇಜ್ ಡಿಸ್ಟೆನ್ಸು, ಪ್ರತಿಬಿಂಬ ದೂರ, ಅದನ್ನೇ ನಾವು ಕಂಡುಹಿಡಬೇಕಾಗಿರೋದು. ವಿನೇ ನಾವು ಕಂಡುಹಿಡಬೇಕಾಗಿರೋದು. ಸೊ ನೆಕ್ಸ್ಟ್ ಫೋಕಲ್ ಲೆಂತ್ ಕೊಟ್ಟಿದ್ದಾನೆ, ಸಂಗಮ ದೂರ. ಸೊ ಫೋಕಲ್ ಲೆಂತು, ಸೊ ಯೂಶಲಿ ಆಬ್ಜೆಕ್ಟ್ ಇಲ್ಲಿ ಬಂದು ಫೋಕಲ್ ಲೆನ್ಸ್ ಅಲ್ವಾ ಇದು. ಸೊ ಇಲ್ಲಿ ರೀಚ್ ಆಗುತ್ತೆ, ಇಲ್ಲಿಗೆ ರೀಚ್ ಆಗುತ್ತೆ ಅಂತ ಅಂದ್ಕೊಂಡಾಗ ಆಗ್ತಾ ಇರುತ್ತೆ ಅವಾಗವಾಗ. ಸೊ ಈ ರೀತಿ ರೀಚ್ ಆಗೋದು. ಫೋಕಲ್ ಲೆಂತ್ ಇಲ್ಲೆಲ್ಲಾದರೂ ಬರುತ್ತೆ ಅಂತ ಅಂದ್ಕೊಂಡಾಗ ಎಫ್ ಆಲ್ರೆಡಿ ಕೊಟ್ಟಿದ್ದಾನೆ. ಫೋಕಲ್ ಲೆಂತ್, ಇಮೇಜ್ ಆಲ್ರೆಡಿ ಈ ರೀತಿ ಬರ್ಬೋದು. ನೋಡೋಣ, ಅದು ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತಲ್ವ ಮ್ಯಾಗ್ನಿಫಿಕೇಶನು. ಸೊ ನೋಡ್ತಾ ಹೋಗೋಣ. ಸೊ ಫೋಕಲ್ ಲೆಂತು ಕೊಟ್ಟಿದ್ದಾನೆ. ನೆಕ್ಸ್ಟು ಫಾರ್ಮುಲಾ, ಸೂತ್ರ. ಆಬ್ಜೆಕ್ಟ್ ಸೈಜ್, ವಸ್ತುವಿನ ಎತ್ತರ h = 2 ಸೆಂಟಿಮೀಟರ್ ಎತ್ತರ ಕೊಟ್ಟಿದ್ದಾನೆ, h. ಇಮೇಜ್ ಸೈಜ್, ಪ್ರತಿಬಿಂಬದ ಎತ್ತರ h' ನಾವು ಕಂಡುಹಿಡಿಬೇಕು. ಅದನ್ನು ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ. ಸೊ ಫಾರ್ಮುಲಾ ಸೂತ್ರ ಏನಾಗುತ್ತೆ ಅಂದರೆ 1/v - 1/u = 1/f, m = h' h v/u. ಈ ಸೂತ್ರನ ಅಪ್ಲೈ ಮಾಡಿ ನಾವು ಸಾಲ್ವ್ ಮಾಡಬೇಕು ಅಲ್ವಾ? ಸೊ ಕೊಟ್ಟಿರೋದೆಲ್ಲ ಗೊತ್ತಿದೆ. ಫಾರ್ಮುಲಾ ಹಾಕಿ, ಸೂತ್ರ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಹೋಗೋಣ. ಸೊ ಫಾರ್ಮುಲಾ ನಾವು ಅವನು ವಿ ಕೇಳಿರೋದ್ರಿಂದ ಸೊ ನಾವು ಹೆಂಗೆ ಬರ್ಕೊಬೋದು? 1/- 1/u, ಆ ರೀತಿ ಏನೇ ಒಂದು ಮಾಡಿಫಿಕೇಶನ್ ಕೊಟ್ಟಿರಲಿ. ಸೊ ನಮಗೆ ಅನುಗುಣವಾಗಿ ನಾವು ಬರ್ಕೊಬೋದು. 1/f = 1/u
ಅಥವಾ ಅಲ್ಲಿ ಕೊಟ್ಟಿರೋ ಪ್ರಕಾರನೇ ಹೇಳಬೇಕು ಅಂದರೆ ಒನ್ ಬೈ ವಿ ಮೈನಸ್ 1/u ಇಸ್ ಈಕ್ವಲ್ ಟು 1/f ಅಲ್ವಾ. ಸೊ ವಿ ಕಂಡುಹಿಡ್ಕೊಬೇಕು ನಾವು. ಸೊ ಅದು ಎಡಗಡೆ ಇರಬೇಕು. ವಿ ಕಂಡುಹಿಡ್ಕೊಂಡು ಇದೊಂದು ಟರ್ಮ್ನ ನಾನು ಎಡಗಡೆನೇ ಉಳಿಸ್ಕೊತೀನಿ, ಮಿಕ್ಕಿದ್ದೆಲ್ಲ ಆ ಕಡೆ ಕಳಿಸ್ತೀನಿ ಅಂದಾಗ 1/f ಪ್ಲಸ್ 1/u. ಎಫ್ ಎಷ್ಟು ಕೊಟ್ಟಿದ್ದಾನೆ? -13 -15. ಎಫ್ ಎಷ್ಟಿದೆ? 10. ಯು ಎಷ್ಟಿದೆ? -15. ಸೊ ಎಫ್ ಎಷ್ಟಿದೆ? 10 ಇದೆ. ಯು ಎಷ್ಟಿದೆ? ಮೈನಸ್ ಇದೆ. ಸೊ ಮೈನಸ್ ಇಲ್ಲಿ ಆಲ್ರೆಡಿ ಬರ್ಕೊಂಬಿಡ್ತೀನಿ, -15. ಇದನ್ನು ಎಲ್ ಸಿ ಎಮ್ ಮಾಡಬೇಕಷ್ಟೇ. ಸೊ 15 - 10/10 ಇಂಟು 15 ಎಷ್ಟಾಗುತ್ತೆ? ಇದು 5 ಉಳಿಯುತ್ತಾ? ಮೇಲೆ 5 ಇರುತ್ತೆ, ಕೆಳಗೆ 5 × 15, ಯಾಕಂದರೆ ಇದು ಆಲ್ರೆಡಿ ಹೋಗುತ್ತಲ್ವಾ. 5 3 ಸೊ ಇದು 30. ಮೈನಸ್ಸು ಪ್ಲಸ್ ಏನು? ಪ್ಲಸ್ ಇರುತ್ತೆ ಅಷ್ಟೇ. ಸೊ ಇಲ್ಲಿ ಎಡಗಡೆ 1/v ಇರುತ್ತೆ. ಸೊ ಡೈರೆಕ್ಟಾಗೆ ಸೊ v ಈಸ್ ಈಕ್ವಲ್ ಟು 30 ಸೆಂಟಿಮೀಟರ್. ಆನ್ಸರ್ ಬಂತು. v ಈಸ್ ಈಕ್ವಲ್ ಟು ಪ್ಲಸ್ 30 ಸೆಂಟಿಮೀಟರ್. ನೆಕ್ಸ್ಟು ಇದು ಇಮೇಜ್ ಡಿಸ್ಟೆನ್ಸು. ಸೊ ಅವ್ನು ಕೇಳಿರೋದು ಇಮೇಜ್ ಡಿಸ್ಟೆನ್ಸಲ್ಲಿ ಪ್ರತಿಬಿಂಬ ದೂರ ಆಲ್ರೆಡಿ ಕಂಡುಹಿಡ್ಕೊಂಡ್ವಿ. ಸೊ ನೆಕ್ಸ್ಟು ಪ್ರತಿಬಿಂಬದ ಎತ್ತರ, ಇಮೇಜ್ ಸೈಜ್ನ ಈ ಫಾರ್ಮುಲಾ ಮಾಡಿಫಿಕೇಶನ್ ಮಾಡಿ ಕಂಡುಹಿಡಬೇಕಾಗ್ತದೆ. ನೋಡೋಣವಾ. ಸೊ ಎಮ್ ಈಸ್ ಈಕ್ವಲ್ ಟು h'/h ಈಸ್ ಈಕ್ವಲ್ ಟು v/u. ಬಟ್ ಮ್ಯಾಗ್ನಿಫಿಕೇಶನ್ನು ಫಸ್ಟ್ ಬೇಕಾದ್ರೆ ಕಂಡುಹಿಡ್ಕೊಳ್ಳಿ, ನಿಮಗೆ ನೇಚರ್ ಹೇಳಬೇಕು ಅಂದಾಗ. ಸೊ ಅಥವಾ h' ಬೇಕಾದ್ರೂ ಫಸ್ಟ್ ಕಂಡುಹಿಡ್ಕೊಬೋದು. ಫಸ್ಟ್ h' ಕಂಡುಹಿಡ್ಕೊಂಬಿಡೋಣ. ಇದೆರಡನ್ನು ಯೂಸ್ ಮಾಡಿಕೊಂಡು h'/h ಈಸ್ ಈಕ್ವಲ್ ಟು v/u ಅಂತ ಇದೆ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ? h' ಕಂಡುಹಿಡ್ಕೊಬೇಕು. h ಆ ಕಡೆ ಕಳಿಸಾಗ h v/u. h ಆಲ್ರೆಡಿ ಕೊಟ್ಟಿದ್ದಾನಾ? h ಏನು ಕೊಟ್ಟಿದ್ದಾನೆ? 2 ಸೆಂಟಿಮೀಟರು. h 2 ಇಂಟು ವಿ ನಮ್ಗೆ ಆಲ್ರೆಡಿ ಬಂದಿದೆ 30. ಯು ಆಲ್ರೆಡಿ ತೊಗೊಂಡಿದ್ವಿ -15. -15 ಅಂದಾಗ 15 1 15 2 2 4 ಇಲ್ಲಿ ಮೈನಸ್ ಇದೆ, ಮೈನಸ್ ಹೈಟು. ಸೊ ಹೈಟ್ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಮೈನಸ್ಸು. ಹೈಟ್ ಅಂದರೆ ಯೂನಿಟ್ ಇದೆ ಸೆಂಟಿಮೀಟರು. ಸೊ h' ಬಂತು. -4 ಆಲ್ರೆಡಿ ವಿ ಗೊತ್ತಿದೆ, h' ಗೊತ್ತಿದೆ. ಪ್ರತಿಬಿಂಬ ಉದ್ದ ಎಷ್ಟು ಅಂತಲೂ ಗೊತ್ತಾಯಿತು. ಮೈನಸ್ ಇದೆ, ಸೊ ಅದು ಕೆಳಗನೆ ಇರುತ್ತೆ. ಗೊತ್ತಾಗ್ತಿದೆಯಾ? ಇಲ್ಲ. ಸೊ ಮೈನಸ್ ಬಂದಿರೋದ್ರಿಂದ ಖಂಡಿತ ಅದು ಈ ದಿಕ್ಕಲ್ಲೇ ಇರುತ್ತೆ, ರಿವರ್ಸಲ್ಲೇ ಬರುತ್ತೆ, ಇನ್ವರ್ಟೆಡ್ ಅಂತಲೂ ಕರಿತೀವಿ ಅಲ್ವೇ. ಸೊ ಇಷ್ಟು ಆದಮೇಲೆ ನಮಗೆ ವಿ ಸಿಕ್ತು 30 ಸೆಂಟಿಮೀಟರು. ನೆಕ್ಸ್ಟು h' ಸಿಕ್ಕಿದೆ -4. ಈಗ ಮ್ಯಾಗ್ನಿಫಿಕೇಶನ್ ಬೇಕು ಅಂದರೆ v/u ಡೈರೆಕ್ಟಾಗಿ ಮಾಡಿದ್ರು ಕೂಡ ಅದರ ನೇಚರ್ ಏನು ಅಂತ ಗೊತ್ತಾಗುತ್ತೆ. ವಿ ಎಷ್ಟು? ವಿ 30 ಅಲ್ವಾ, ಯು ಎಷ್ಟು? -15 ಅಲ್ವಾ, 15 1 15 2 -2. ಸೊ ಮ್ಯಾಗ್ನಿಫಿಕೇಶನ್ಗೆ ಯೂನಿಟ್ ಇಲ್ಲ. ಯೂನಿಟ್ ಏನು ಬರೆಯೋಕೆ ಹೋಗಬೇಡಿ, ಸೆಂಟಿಮೀಟ್ರನ್ನ ಬರೆದ್ಬಿಟ್ಟಿರ, ಆಮೇಲೆ ಯೂನಿಟ್ ಎಲ್ಲಿ ಇಲ್ಲ ಅದಕ್ಕೆ. ಸೊ ಫೈನಲಿ ಆನ್ಸರ್ಸ್ ನಮಗೆ ಬಂದಿದೆ. h' ಇಸ್ ಈಕ್ವಲ್ ಟು -4 ಹೌದು, m ಇಸ್ ಈಕ್ವಲ್ ಟು -2 ಬಂದಿದೆ. ಸೊ ಇಷ್ಟು 3 ಕಂಡುಹಿಡ್ಕೊಂಡಿದ್ದೀವಿ, ಅಂದರೆ ಅಲ್ಲಿ ಕ್ವಶನ್ ಕೇಳಿರೋದ್ರಲ್ಲಿ ಎಲ್ಲ ಕವರ್ ಮಾಡಿದ್ದೀವಿ ಅಂತ ಅರ್ಥ. ಸೊ ಇದರ ವರ್ಧನೆಯನ್ನು ಕಂಡುಹಿಡಿದ್ವಿ, ಅದು ಓಕೆ. ಹಾಗಾದರೆ ಪ್ರತಿಬಿಂಬದ ಸ್ವಭಾವ ಕಂಡುಹಿಡಿದ್ವಿ, ಸ್ಥಾನ ಮತ್ತು ಗಾತ್ರನೂ ಕಂಡುಹಿಡಿದ್ವಿ, ಇದರ ವರ್ಧನೆಯನ್ನು ಕಂಡುಹಿಡಿದ್ವಿ. ಸೊ ಎಲ್ಲ ಮುಗಿತಾ? ಫಸ್ಟು ಕ್ವಶನ್ ನೋಡ್ಕೊಳ್ಳಿ, ಏನೇನು ಕೊಟ್ಟಿದ್ದೇನೆ ಅಂತ ಕ್ಲೀನಾಗಿ ಬರ್ಕೊಬೇಕು. ಮತ್ತು ಏನು ಕಂಡುಹಿಡಬೇಕು ಅಂತ ಸೂಕ್ತವಾದ ಫಾರ್ಮುಲಾ ಹಾಕ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಸೈನ್ ಕನ್ವೆನ್ಷನ್ ಇಂಪಾರ್ಟೆಂಟ್, ಓಕೆ ಅಲ್ವಾ. ಸೊ ನೆಕ್ಸ್ಟ್ ನೋಡೋಣ ಒಂದೆರಡು ಕ್ವಶನ್ನು. ಓಕೆ, ಇಷ್ಟು ಮುಗೀತು. ಕಾನ್ವೆಕ್ಸ್ ಮಿರರ್ ಈಸ್ ಕಾಮನ್ಲಿ ಯೂಸ್ಡ್ ಆಸ್ ಅ ರೇರ್ ವ್ಯೂ ಮಿರರ್ ಇನ್ ವೆಹಿಕಲ್ಸ್. ವೈ? ಪೀನ ದರ್ಪಣವನ್ನು ಸಾಮಾನ್ಯವಾಗಿ ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸುತ್ತಾರೆ, ಏಕೆ? ಕಾನ್ವೆಕ್ಸ್ ಮಿರರ್ನ ಯಾಕೆ ಯೂಸ್ ಮಾಡ್ತಿದ್ದಾರೆ? ನೀವು ಕನ್ನಡಿಯಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಎಲ್ಲ ನೋಡಿರ್ತೀರ ಅಲ್ವಾ. ಯಾಕೆ ಯೂಸ್ ಮಾಡ್ತಿದ್ದೀವಿ ಅಂದಾಗ, ಕಾನ್ವೆಕ್ಸ್ ಮಿರರ್ ಈಸ್ ಯೂಸ್ಡ್ ಆಸ್ ರೇರ್ ಮಿರರ್ ಇನ್ ದ ವೆಹಿಕಲ್ಸ್ ಬಿಕಾಸ್ ಇಟ್ ಆಲ್ವೇಸ್ ಫಾರ್ಮ್ಸ್ ವರ್ಚುವಲ್ ಎರೆಕ್ಟ್ and diminished images irrespective of distance of the objects. ಅದೆಷ್ಟೇ ದೂರದಲ್ಲಿರಲಿ
ಅದಕ್ಕೆ ಸಂಬಂಧ ಇಲ್ದಿರಂಗೆ ನಮಗೆ ಕರೆಕ್ಟಾಗಿ ಇಮೇಜು ಏನು ಹಿಂದೆಗಡೆ ಬರ್ತಿದೆ ಅಂತ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಕಾನ್ವೆಕ್ಸ್ ಲೆನ್ಸ್. ಒಂದು ಪಾಯಿಂಟಲ್ಲಿ ಬರಿಬೋದು. ದೇ ಹ್ಯಾವ್ ಎ ವೈಡರ್ ಫೀಲ್ಡ್ ಆಫ್ ವ್ಯೂ ವಿಚ್ ಎನೇಬಲ್ ದ ಡ್ರೈವರ್ ಟು ವ್ಯೂ ಲಾರ್ಜರ್ ಏರಿಯಾ. ಅಂದರೆ ವೈಡರ್ ಏನೇ ಒಂದು ಇಷ್ಟು ವೈಡರ್ ಅಂದರೆ ಉದ್ದ ಇಷ್ಟು ಏರಿಯಾ ಜಾಸ್ತಿ ಇದೆ ಅಂದ್ಕೊಳ್ಳಿ, ಅಷ್ಟನ್ನು ಕವರ್ ಮಾಡಿ ನಮ್ಮ ನಾರ್ಮಲ್ ಸ್ಮಾಲ್ ಇಮೇಜಲ್ಲಿ ನೋಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಯೂಸೇ ಅಲ್ವಾ, ಇಟ್ಸ್ ಎ ಮೇಜರ್ ಯೂಸ್. ಪೀನ ದರ್ಪಣವು ಯಾವಾಗಲೂ ನೇರ ಮತ್ತು ಚಿಕ್ಕದಾದ ಪ್ರತಿಬಿಂಬವನ್ನು ನೀಡುತ್ತದೆ. ಸೊ ಯಾವುದೋ ಒಂದು ನ್ಯಾರೋವಾಗಿ ಯಾವುದೋ ಒಂದು ಏನಾದ್ರು ದೊಡ್ಡದಿದ್ರು ಕೂಡ ನಮಗೆ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಇಮೇಜ್ ಫಾರ್ಮ್ ಮಾಡಿ ನಮಗೆ ತೋರಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಪೀನ ದರ್ಪಣ ಆ ರೀತಿ ಹೆಲ್ಪ್ ಮಾಡ್ತಿರುತ್ತೆ. ಇವುಗಳ ದೃಷ್ಟಿ ಕ್ಷೇತ್ರವು ಬಹಳ ಅಧಿಕವಾಗಿರುತ್ತದೆ, ಹಾಗಾಗಿ ಇವುಗಳ ಚಾಲಕರಿಗೆ ಅವರ ಹಿಂಭಾಗದ ಹೆಚ್ಚಿನ ಕ್ಷೇತ್ರವನ್ನು ವೀಕ್ಷಿಸಲು ಸಹಾಯವಾಗುತ್ತದೆ. ಸೊ ಹೆಚ್ಚು ಏನೇ ನಾನಾ ರೀತಿ ವೆಹಿಕಲ್ಸ್ ಬರ್ತಿರ್ತವೆ, ಹಿಂದೆ ಫಾಲೋ ಮಾಡ್ತಿರ್ತವೆ, ಬೈಕ್ ರೈಡ್ ಆಗಿರ್ಬೋದು, ನಾರ್ಮಲಿ ಕಾರ್ ರೈಡ್ ಮಾಡ್ತಿರ್ಬೋದು, ಎಷ್ಟೇ ಒಂದು ವೆಹಿಕಲ್ಸ್ ಏನಾದರೂ ಬರ್ತಿರೋ ಮೇಜರ್ಲಿ ಅದು ನಾವು ರೈಟ್ ಸೈಡು ಒಂದು ಮಿರರು, ಲೆಫ್ಟ್ ಸೈಡ್ ಒಂದು ಮಿರರ್. ಯೂಶಲಿ ಕಾರ್ ಓಡಿಸ್ತಿರ್ಬೇಕಾದ್ರೆ ಮೇಜರ್ಲಿ ನಮಗೆ ಹೆಲ್ಪ್ ಮಾಡೋದೇ ಮಿರರ್ಸು. ಈ ದರ್ಪಣ ಏನಿರುತ್ತೆ ಅದೇ ಮೇಜರ್ಲಿ ನಮ್ಗೆ ಹೆಲ್ಪ್ ಮಾಡೋದು. ಎಷ್ಟೇ ವೆಹಿಕಲ್ಸ್ ಬರ್ತಿದ್ರು ಕೂಡ ಒಂದು ಶಾರ್ಟ್ ಫಾರ್ಮಲ್ಲಿ ಇಮೇಜು ಏನೇನು ಬರ್ತಿದೆ ಅಂತ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಟ್ ಈಸ್ ಅಬೌಟ್ ದ ಮೇಜರ್ ಪಾಯಿಂಟ್. ಈ ಕ್ವಶನ್ ಯೂಶಲಿ ನೀವು ಜನರಲ್ಲಾಗಿ ಆನ್ಸರ್ ಮಾಡ್ಬೋದು. ಏನು ಪಾಯಿಂಟ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ರೇರ್ ವ್ಯೂ ಮತ್ತು ನಾರ್ಮಲಿ ಹಿನ್ನೋಟ ದರ್ಪಣ ಬಳಸುತ್ತಾರೆ ಅಂದಾಗ ಈಸಿಯಾಗಿ ಸಿಂಪಲ್ ವರ್ಡ್ಸಲ್ಲಿ ಬರೀರಿ, ಅದು ಉತ್ತಮ. ವಾಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲೈಟ್? ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ಈಸ್ 2.42. ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ಸ್ಟೇಟ್ಮೆಂಟ್? ಬೆಳಕಿನ ವಕ್ರೀಭವನ ಸೂಚ್ಯಾಂಕ ಎಂದರೇನು? ವಜ್ರದ ವಕ್ರೀಭವನ ಸೂಚ್ಯಾಂಕ 2.42. ಈ ಹೇಳಿಕೆಯ ಅರ್ಥವೇನು? ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್, ಬೆಳಕಿನ ವಕ್ರೀಭವನ ಸೂಚ್ಯಾಂಕ ಎಂದರೇನು ಅಂದರೆ ಆನ್ ವಾಟ್ ಸ್ಪೀಡ್ ದಿಸ್ ಲೈಟ್ ಈಸ್ ಟ್ರಾವೆಲಿಂಗ್ ಇನ್ ಡಿಫ್ರೆಂಟ್ ಮೀಡಿಯಮ್. ಅಂದರೆ ಯಾವುದೇ ಒಂದು ಬೆಳಕು ಮಾಧ್ಯಮಗಳಲ್ಲಿ ಯಾವ ರೀತಿ ವೇಗವಾಗಿ ಚಲಿಸುತ್ತಿದೆ ಅಂತ ಹೇಳ್ತೀವಲ್ಲ, ಒಂದು ಬೇರೆ ಮೀಡಿಯಮ್, ಒಂದು ಬೇರೆ ಮಾಧ್ಯಮದಲ್ಲಿ, ಅದನ್ನೇ ಆ್ಯಕ್ಚುಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲೈಟ್ ವಕ್ರೀಭವನ ಸೂಚ್ಯಾಂಕ ಅಂತ ತೊಗೊತೀವಿ. ಇದನ್ನು ಸೆಂಟೆನ್ಸ್ ನಾರ್ಮಲಿ ಡೆಫಿನೇಷನ್ ಯಾವ ರೀತಿ ಬರೀತೀರಾ ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಎ ಮೀಡಿಯಮ್ ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಆ್ಯಂಡ್ ದಿ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್. ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ಗೆ ಸಿಂಬಲ್ಲು ಎನ್ ಅಂತ ಯೂಸ್ ಮಾಡ್ತೀವಿ. ನೀವು ಹೈಯರ್ ಸ್ಟ್ಯಾಂಡರ್ಡ್ಸ್ಗೆ ಹೋದರೆ ಸುಮ್ಮನೆ ನೆನಪಲ್ಲಿ ಓಕೆ ಬೇಡ ಬಿಡಿ ಕನ್ಫ್ಯೂಸ್ ಮಾಡೋದು. ಗಾಳಿಯಲ್ಲಿ ಬೆಳಕಿನ ವೇಗ ಅಂದಾಗ ಯಾವ ರೀತಿ ಮೆಷರ್ ಮಾಡ್ತೀವಿ? ಸಿ ಅಂತ ಮೆಷರ್ ಮಾಡ್ತೀವಿ. ಯಾವುದೋ ಒಂದು ಮೀಡಿಯಮ್ ಮಾಧ್ಯಮ ತೊಗೊಂಡಾಗ ವಿ ಅಂತ ಮೆಷರ್ ಮಾಡ್ತೀವಿ. ಅಂದರೆ ವೆಲಾಸಿಟಿ ಆಫ್ ಲೈಟ್ ಇನ್ ಏರ್ ಮೀಡಿಯಮ್, ಇನ್ ರೇರರ್ ಮೀಡಿಯಮ್ ವಿ ವಿಲ್ ಕನ್ಸಿಡರ್ ಸಿ. ವೆಲಾಸಿಟಿ ಆಫ್ ಲೈಟ್ ಇನ್ ಡೆನ್ಸರ್ ಮೀಡಿಯಮ್ ಲೈಕ್ ಎನಿ ಮೀಡಿಯಮ್, ವಾಟರ್ ಮೀಡಿಯಮ್ ಆರ್ ಗ್ಲಾಸ್ ಮೀಡಿಯಮ್ ವಿ ವಿಲ್ ಮೆಷರ್ ಇನ್ ವಿ. ಆ ರೀತಿ ಅಂದ್ಕೋ ದಿಸ್ ಇಸ್ ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಆ್ಯಂಡ್ ದಿ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್. ಅದೇ ರೀತಿ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ಮಾಧ್ಯಮದಲ್ಲಿನ ಬೆಳಕಿನ ವೇಗಗಳಿರುವ ಅನುಪಾತ, ಅದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲೈಟ್ ಆಗುತ್ತೆ. ಬೆಳಕಿನ ವಕ್ರೀಭವನ ಸೂಚ್ಯಾಂಕ ಮೀನಿಂಗ್ ಆಗುತ್ತೆ. ಡೆಫಿನೇಷನ್ ಬರೀಬೋದು, ಸಿಂಪಲ್ ಆಗಿದೆ. ಸೊ ಮೀನಿಂಗ್ ಆಫ್ ದಿ ಸ್ಟೇಟ್ಮೆಂಟ್ ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಆ್ಯಂಡ್ ಸ್ಪೀಡ್ ಆಫ್ ಲೈಟ್ ಇನ್ ಡೈಮಂಡ್ ಈಸ್ 2.42. ಅಂದರೆ ಈ ಫಾರ್ಮುಲಾದಲ್ಲಿ ವೆಲಾಸಿಟಿ ಆಫ್ ಲೈಟು ಮತ್ತು ಅದು ಡೈಮಂಡಲ್ಲಿ ಯಾವ ವೇಗವಾಗಿ ಚಲಿಸ್ತಾ ಇದೆ ಅಂತ ವಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಅದು 2.42 ಬರ್ತಿದೆ, ಅದು ರಿಫ್ರಾಕ್ಟಿವ್ ಇಂಡೆಕ್ಸು. ಸೊ ಒಂದು ಗಾಳಿಯಲ್ಲಿನ ಬೆಳಕಿನ ವೇಗ ಮತ್ತು ವಜ್ರದಲ್ಲಿನ ಬೆಳಕಿನ ವೇಗಗಳಿರುವ ಅನುಪಾತ 2.42. 2 ಪಾಯಿಂಟ್ ಅದು ಓಕೆ, ಅರ್ಥ ಮಾಡ್ಕೊತೀರ ಬಿಡಿ ನಮ್ಮ ಸ್ಟೂಡೆಂಟ್ಸೇ, ಓಕೆ ಅಲ್ವಾ? ಸೊ ಈ ರೀತಿ ಪ್ರಾಬ್ಲಮ್ಸ್ ಏನೇ ಕೇಳಿದ್ರು ಕೂಡ ಕರೆಕ್ಟಾಗಿ ಫೋಕಸ್ ಮಾಡಿ ಏನಕ್ಕೆ ಕೊಟ್ಟಿದ್ದಂಗೆ ಬರ್ಕೊಂಡು ನೆಕ್ಸ್ಟ್ ಸೂತ್ರ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಸಾಲ್ವ್ ಮಾಡ್ಕೊಂಡೋಗಿ ಲಾಸ್ಟಲ್ಲಿ ಯೂನಿಟ್ ಇದೆಯಾ, ಇನ್ನೊಂದು ಮ್ಯಾಗ್ನಿಫಿಕೇಷನಲ್ಲಿ ಏನೋ ಎಮ್ ಕೇಳ್ತಿದೆ ಅಂದರೆ ಅದು ಎಮ್ಗೆ ಸೂತ್ರ ಮೀನ್ಸ್ ಯೂನಿಟ್ ಇರೋದಿಲ್ಲ. ಸೆಂಟಿಮೀಟ್ರ್ ಅಂತ ಏನಾದರೂ ಬರೆದ್ಬಿಟ್ಟಿರಾ, ಮಾರ್ಕ್ಸ್ ಕಟ್ ಮಾಡಿಬಿಡ್ತಾರೆ, ಬಂದಿರೋದು ಆಮೇಲೆ ಹೋಗುತ್ತೆ. ಓಕೆ, ಇಷ್ಟನ್ನು ಹೇಳ್ತಾ ಈ ವಿಡಿಯೋ ರಿಲೀಸ್ ಆಗಿದಾದಮೇಲೆ ಎಲ್ಲೇ ಏನೇ ಡೌಟ್ಸ್ ಬಂದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಮ್ಮ ಟೀಮ್ಗಾದರೂ ಮೆಸೇಜ್ ಮಾಡೋದಕ್ಕೆ ಪ್ರಯತ್ನ ಪಡಿ ಡೌಟ್ಸ್ ಇತ್ತು ಅಂದರೆ. ಇಲ್ಲ ಅಂದರೆ ಈ ವಿಡಿಯೋದಲ್ಲಿ ಹೆಲ್ಪ್ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ, ಆ್ಯಂಡ್ ದಿಸ್ ಈಸ್ SL Set ಪರೀಕ್ಷೆ. ಥ್ಯಾಂಕ್ ಯು.